ಕರಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಈ ಬೆನ್ನಲ್ಲೇ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂತಹ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಈಗ ಬೆಂಗಳೂರು ಕರಗಕ್ಕೆ ರಾತ್ರಿಗೆ ಹಣ ಬಿಡುಗಡೆಯಾಗುತ್ತೆ. ಕರಗೋತ್ಸವಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಆರೋಪ ಇತ್ತು. ಈಗ ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಏನಂತ? ನಿನ್ನೆ ರಾತ್ರಿ 11 ಗಂಟೆಗೆ 40 ಲಕ್ಷ ಹಣ ರಿಲೀಸ್. ಎಡಿಸಿ ಅಕೌಂಟ್ಗೆ 40 ಲಕ್ಷ ಹಣ ಜಮೆ ಆಗಿದೆ. ಈಗಾಗಲೇ ಡಿಸಿ ಕೆಳಗಡೆಗೆ ಬರುವ ಎಡಿಸಿ ಜಗದೀಶ್ ನಾಯಕ್ ಹಣ ಜಮೆ ಆಗಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ರಾತ್ರಿ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪವರ್ ಟಿವಿಗೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹಣ ಬಿಡುಗಡೆಯಾಗಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ರು ಅಧ್ಯಕ್ಷ ಸತೀಶ್, ಧರ್ಮರಾಯ ಸ್ವಾಮಿ ದೇಗುಲದ ಅಧ್ಯಕ್ಷರು ಸತೀಶ್. ಈಗ ರಾತ್ರಿಗೆ ಹಣ ರಿಲೀಸ್ ಹೀಗಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಪವರ್ ಟಿವಿಗೆ. ರಾಮಲಿಂಗಾರೆಡ್ಡಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಂದ್ರು ಬನ್ನಿ ನೋಡ್ಕೊಂಡ್ ಬರೋಣ. ಹಲೋ ಹಲೋ 40 ಲಕ್ಷ ಎಡಿಸಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಎಡಿಸಿನೇ ಎಲ್ಲ ಮಾಡ್ತಾ ಇದ್ದಾರೆ. ಜಗದೀಶ್ ನಾಯಕ್ ಹಾ ಸರ್ 40 ಲಕ್ಷ ರಿಲೀಸ್ ಆಗಿದೆಯಪ್ಪ. ಇಲ್ಲ ರಿಲೀಸ್ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಮುಜರಾಯಿ ಇಲಾಖೆ. ಮತ್ತೆ ಹಾ ಸರ್ ಈಗ 1 ನಿಮಿಷ ಕೇಳಿದ್ರೆ ಅವ್ನು ಯಾರೋ ತರಲೆ ಅವ್ನು ಸತೀಶನ್ ಮಾತು ಕೇಳಕ್ ಹೋಗ್ಬೇಡಿ. ಹಾ ಸರ್ ಎಡಿಸಿ ಜಗದೀಶ್ ನಾಯಕ್ ಅಂತ ಓಕೆ ಸರ್ ಡಿಸಿ ಕೆಳಗಡೆ ಬರೋದು. ಹೌದು ಸರ್. ಅಕೌಂಟ್ಗೆ ನಿನ್ನೆ 11 ಗಂಟೆ 40 ಲಕ್ಷ ಖರ್ಚು ಕೊಟ್ಟಿದ್ದಾರೆ. ಅವರು ಎಲ್ಲ ಮಾಡ್ತಾ ಇದ್ದಾರೆ. ಹಾ ಸರ್ ಮಾಡ್ತಾ ಇದ್ದಾರೆ. ಇಲ್ಲ ಕೇಳಿದ್ರೆ ಇನ್ನೂ ₹1 ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಎಡಿಸಿ ಜಗದೀಶ್ ನಾಯಕ್ ಹೇಳಿ ಅವ್ನಿಗೆ ಯಾಕೆ ಕೊಡ್ತಾರೆ? ಸತೀಶನಿಗೆ ದುಡ್ಡು ಕಾಸು ಕೋರ್ಟ್ ಅಲ್ಲಿ ಏನಾಗಿದೆ, ಸತೀಶ್ ಜನ ಇಲ್ಲ, ಫೈನಾನ್ಸಿಯಲ್ ಏನು ಇಲ್ಲ, ಎಲ್ಲ ಇವರೇ ಮಾಡಿಬೇಕು ಅಂತ ಮಾಡಿದ್ದಾರೆ. ಜಗದೀಶ್ ನಾಯಕ್ ಅಂತ ಎಡಿಸಿ ಅವರೇ ಎಲ್ಲ ನಿಂತು ಎಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಅವ್ನ ಮಾತು ಕೇಳಕ್ ಹೋಗ್ಬೇಡಿ. ಜಗದೀಶ್ ನಾಯಕ್ ಅನ್ನೋರು ಸರ್ ಅವ್ರು ಇದ್ರಲ್ಲಿ ಓಕೆ ಸರ್ ಟ್ರಾನ್ಸ್ಫರ್ ಆಗಿದೆ. ಎಡಿಸಿನೇ ಎಲ್ಲ ಮಾಡ್ತಾ ಇದ್ದಾರೆ. ಜಗದೀಶ್ ನಾಯಕ್ ಹಾ ಸರ್ 40 ಲಕ್ಷ ರಿಲೀಸ್ ಆಗಿದೆಯಪ್ಪ. ಇಲ್ಲ ರಿಲೀಸ್ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಮುಜರಾಯಿ ಇಲಾಖೆ. ಮತ್ತೆ ಹಾ ಸರ್ ಈಗ 1 ನಿಮಿಷ ಕೇಳಿದ್ರೆ ಅವ್ನು ಯಾರೋ ತರಲೆ ಅವ್ನು ಸತೀಶನ್ ಮಾತು ಕೇಳಕ್ ಹೋಗ್ಬೇಡಿ. ಹಾ ಸರ್ ಎಡಿಸಿ ಜಗದೀಶ್ ನಾಯಕ್ ಅಂತ ಓಕೆ ಸರ್ ಡಿಸಿ ಕೆಳಗಡೆ ಬರೋದು. ಹೌದು ಸರ್. ಅಕೌಂಟ್ಗೆ ನಿನ್ನೆ 11 ಗಂಟೆ 40 ಲಕ್ಷ ಖರ್ಚು ಕೊಟ್ಟಿದ್ದಾರೆ. ಹ್ಞೂ ಸರ್ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಹಾ ಸರ್ ಮಾಡ್ತಾ ಇದ್ದಾರೆ. ಇಲ್ಲ ಕೇಳಿದ್ರೆ ಇನ್ನೂ ₹1 ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಎಡಿಸಿ ಜಗದೀಶ್ ನಾಯಕ್ ಹೇಳಿ ಅವ್ನಿಗೆ ಯಾಕೆ ಕೊಡ್ತಾರೆ? ಸತೀಶನಿಗೆ ದುಡ್ಡು ಕಾಸು ಕೋರ್ಟ್ ಅಲ್ಲಿ ಏನಾಗಿದೆ, ಸತೀಶ್ ಜನ ಇಲ್ಲ, ಫೈನಾನ್ಸಿಯಲ್ ಏನು ಇಲ್ಲ, ಎಲ್ಲ ಇವರೇ ಮಾಡಿಬೇಕು ಅಂತ ಮಾಡಿದ್ದಾರೆ. ಜಗದೀಶ್ ನಾಯಕ್ ಅಂತ ಎಡಿಸಿ ಅವರೇ ಎಲ್ಲ ನಿಂತು ಎಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಅವ್ನ ಮಾತು ಕೇಳಕ್ ಹೋಗ್ಬೇಡಿ. ಜಗದೀಶ್ ನಾಯಕ್ ಅನ್ನೋರು ಸರ್ ಅವ್ರು ಇದ್ರಲ್ಲಿ ಓಕೆ ಸರ್ ಓಕೆ. ಅವ್ರ ಅಕೌಂಟ್ ಎಷ್ಟು 40 ಲಕ್ಷ ರಿಲೀಸ್ ಆಗಿದೆಯಾ ಸರ್? ನೆನ್ನೆನೇ ರಿಲೀಸ್ ಆಗಿದೆ 11 ಗಂಟೆಗೆ. ಹಾ ಸರ್ ಹಾ ಸರ್. ಹಲೋ 40 ಇದು ಮುಜರಾಯಿ ಇಲಾಖೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ಈಗಷ್ಟೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಈ ಒಂದು ಆರೋಪ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ದುಡ್ಡೇ ಬಿಡುಗಡೆ ಮಾಡಿಲ್ಲ, ನಾವು ಸ್ವಂತ ಹಣವನ್ನ ಖರ್ಚು ಮಾಡಿ ನಾವು ಒಂದು ಕರಗ ಉತ್ಸವವನ್ನ ಮಾಡುವಂತಹ ಪರಿಸ್ಥಿತಿ ಬಂದಿದೆ, ಯಾವುದೇ ಹಣವನ್ನ ಕೊಟ್ಟಿಲ್ಲ ಸರ್ಕಾರದಿಂದಾಗಿ, ಗ್ಯಾರಂಟಿ ಎಫೆಕ್ಟ್ ನಿಂದಾಗಿ ಬಂದಿಲ್ಲ ದುಡ್ಡು, ಹಂಗೆ ಹಿಂಗೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಈಗ ರಾಮಲಿಂಗಾರೆಡ್ಡಿ ಅವರು ಸ್ವತಃ ಪವರ್ ಟಿವಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಏನು ಅಂತ ಅಂದ್ರೆ ನಿನ್ನೆ ರಾತ್ರಿನೇ ಹಣ ಬಿಡುಗಡೆಯಾಗಿದೆ ರೀ, ಯಾರ ಮಾತು ಕೂಡ ನಂಬಕ್ ಹೋಗ್ಬೇಡಿ, ಎಲ್ಲ ಸುಮ್ಮನೆ ತರಲೆಗೋಸ್ಕರ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ನಿನ್ನೆ ರಾತ್ರಿ 11 ಗಂಟೆಗೆ 40 ಲಕ್ಷ ರಿಲೀಸ್ ಆಗಿದೆ. ಎಸಿ ಕೆಳಗಡೆ ಬರೋ ಎಡಿಸಿ ಅವ್ರ ಅಕೌಂಟ್ಗೆ 40 ಲಕ್ಷ ರೂಪಾಯಿ ಜಮೆ ಆಗಿದೆ. ಎಡಿಸಿ ಜಗದೀಶ್ ನಾಯಕ್ ಅಂತ ಅವ್ರ ಅಕೌಂಟ್ಗೆ ಜಮೆ ಆಗಿದೆ. ಇದೆಲ್ಲವೂ ಖರ್ಚು ವೆಚ್ಚ ಅಲ್ಲೇ 40 ಲಕ್ಷ ರೂಪಾಯಿನಲ್ಲೇ ಮಾಡ್ಕೊಳ್ಳಾಗುತ್ತೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಪವರ್ ಟಿವಿಗೆ ಹಿಂಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಸಿಕ್ಕಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಹಣ ಸಿಕ್ಕಿಲ್ಲ ನಮ್ಮ ಬೆಂಗಳೂರು ಕರಗಕ್ಕೆ ಅನ್ನುವಂತ ಆರೋಪವನ್ನ ಮಾಡಲಾಗಿತ್ತು. ಈಗ ಸ್ವತಃ ಮುಜರಾಯಿ ಇಲಾಖೆ ಸಚಿವರೇ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ದುಡ್ಡು ರಿಲೀಸ್ ಆಗಿದೆ. ನಿನ್ನೆ ರಾತ್ರಿ 11 ಗಂಟೆಗೆ ಸುಮಾರು 40 ಲಕ್ಷ ರೂಪಾಯಿ ಹಣ ಎಡಿಸಿ ಜಗದೀಶ್ ನಾಯಕ್ ಅವರ ಅಕೌಂಟ್ಗೆ ಜಮೆ ಆಗಿದೆ. ಇದು ಕ್ಲಿಯರ್ ಕಟ್ ಆಗಿ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇರೋ ಸ್ಪಷ್ಟನೆ.
ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಸಾಲು ಸಾಲು ಆರೋಪಗಳನ್ನ ಮಾಡಲಾಗಿತ್ತು ಈ ಕರಗೋತ್ಸವಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿನೇ 11 ಗಂಟೆಗೆ ಹಣ ರಿಲೀಸ್ ಆಗಿದೆ ಅಂತ ಹೇಳಿ 40 ಲಕ್ಷ ರೂಪಾಯಿ. ಯಾಕೆ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಅಂತೇಳಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಅಥವಾ ಇನ್ನಿತರರಿಗೆ? ಶರತ್, ಹೌದು, ಏನು ವಿಶ್ವವಿಖ್ಯಾತ ಬೆಂಗಳೂರು ಕರಗಗೆ ಒಂದಿಷ್ಟು ಹಣದ ಕೊರತೆ ಉಂಟಾಗಿದೆಯಾ ಅಂತೇಳಿ ಒಂದಿಷ್ಟು ಗೊಂದಲ ಉಂಟಾಗಿತ್ತು ಬೆಳಗ್ಗೆಯಿಂದನೂ ಕೂಡ. ಯಾಕಂದ್ರೆ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಒಂದಿಷ್ಟು ಹೂಗಳನ್ನ ತರಿಸಬೇಕಾಗುತ್ತೆ. ಸೊ ಹಾಗಾಗಿ ಕಳೆದ 8 ದಿನಗಳಿಂದನೂ ಕೂಡ ನಾವು ಏನಿದೆ ಶಾಸ್ತ್ರ ಮಾಡ್ಕೊಂಡ್ ಬರ್ತಾ ಇದೀವಿ. ಆದ್ರೆ BBMP ಅಧಿಕಾರಿಗಳಾಗಿರ್ಬೋದು, ಜೊತೆ ಮುಜರಾಯಿ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಮ್ಮನ್ನ ಗಮನಿಸಿ ಹಣವನ್ನ ರಿಲೀಸ್ ಮಾಡಬೇಕಾಗಿತ್ತು ಅಂತ ಹೇಳಿಕೆ ಕೊಡ್ತಿದ್ರು. ಆದ್ರೆ ಸರ್ಕಾರ ಏನು ಈ ವಿಶ್ವವಿಖ್ಯಾತ ಬೆಂಗಳೂರು ಕರಗಗೆ 1.5 ಕೋಟಿಯನ್ನ ಹಣ ಮೀಸಲಿಟ್ಟಿದೆ, ಇದರ ಒಂದು ಉತ್ಸವ ಚೆನ್ನಾಗಿ ಆಗ್ಬೇಕು ಅಂತೇಳಿ. ಆದ್ರೆ ಇಲ್ಲಿ ಮುಜರಾಯಿ ಇಲಾಖೆ ಮತ್ತೆ BBMP ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ, ಹಣವನ್ನ ರಿಲೀಸ್ ಮಾಡ್ತಾ ಇಲ್ಲ, ತಡೆ ಹಿಡಿಯುವ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಸಮಿತಿಯಿಂದ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅದಕ್ಕೆ ಇದೀಗ ಸ್ಪಷ್ಟನೆ ಕೊಟ್ಟಿರುವಂತದ್ದು ಅಂದ್ರೆ ರಾಮಲಿಂಗಾರೆಡ್ಡಿ, ಮುಜರಾಯಿ ಇಲಾಖೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಅಂದ್ರೆ ಈಗಾಗಲೇ ಏನು ಸುಮಾರು ನಾವು 40 ಲಕ್ಷ ಹಣವನ್ನ ನಾವು ಈಗಾಗಲೇ ನಿನ್ನೆ 11 ಗಂಟೆಗೆ ADC ಜಗದೀಶ್ ನಾಯಕ್ ಅವರ ಅಕೌಂಟ್ಗೆ ನಾವು ಹಣ ರಿಲೀಸ್ ಮಾಡಿದೀವಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂತದ್ದು. ಆದ್ರೆ ಇದರ ಒಂದು ಪ್ರೊಸೀಜರ್ ಹೆಂಗಿದೆ, ಪೇಮೆಂಟ್ ಮಾಡುವ ಪ್ರೊಸೀಜರ್ ಏನಿದೆ, ಈಗಾಗಲೇ ಹೈಕೋರ್ಟ್ ಕೂಡ ಯಾವುದೇ ನೇರವಾಗಿ ಸಮಿತಿಯ ಏನು ಸಮಿತಿ ಇರ್ತಾರೆ ಸಮಿತಿಯವರಿಗೆ ಕೊಡೋಂಗಿಲ್ಲ. ಇದರ ಹಣವನ್ನ ನಾವು ಯಾವುದೇ ಒಂದು ಸುಮಾರು ಅವರ ಹಣವನ್ನ ನಾವು ಈ ರೀತಿ ಹೂಗೆ ಇಷ್ಟು ಖರ್ಚು ಮಾಡಿದ್ವಿ, ಆಹಾರಕ್ಕೆ ಈ ರೀತಿ ಖರ್ಚು ಮಾಡಿದ್ವಿ, ಹಣ್ಣು ಮತ್ತೆ ಹಂಪಲುಗಳಿಗೆ ನಾವು ಇಷ್ಟು ಹಣವನ್ನ ಖರ್ಚು ಮಾಡಿದ್ವಿ ಅಂತೇಳಿ ಟೆಂಡರ್ ಮೂಲಕ ಪ್ರಕ್ರಿಯೆ ಕರೆದು ಅದರ ಬಿಲ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ ನಂತರ ಆ ಬಿಲ್ ಅನ್ನ ನೋಡಿ ಅವರ ಟೆಂಡರ್ ಯಾರಿರ್ತಾರೆ ಆ ಟೆಂಡರ್ ಅವರ ಖಾತೆಗೆ ನಾವು ಹಣವನ್ನ ನೇರವಾಗಿ ಜಮಾ ಮಾಡ್ತೀವಿ ಅಂತೇಳಿ ಈಗಾಗಲೇ ADC ಜಗದೀಶ್ ನಾಯಕ್ ಹೇಳ್ತಿರುವಂತದ್ದು. ಅಂದ್ರೆ ಈಗಾಗಲೇ ಆ ಕೋರ್ಟ್ ಏನಿದೆ, ಕೋರ್ಟ್ ಮುಖಾಂತರವೇ ನಾವು ಹಣವನ್ನ ರಿಲೀಸ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಅವರ ಅಕೌಂಟಿಗೆ ಕೊಡಲ್ಲ, ನೇರವಾಗಿ ಅವರ ಅಕೌಂಟ್ಗೂ ಹಾಕೋದಿಲ್ಲ, ಜೊತೆಗೆ ಅವರ ಕೈಗೆ ಸಮಿತಿಯವ್ರ ಕೈ ಕೊಡೋದಿಲ್ಲ ಅಂತೇಳಿ ಸರ್ಕಾರ ಹೇಳ್ತಿರುವಂತದ್ದು. ಅದರಂತೆ ಈಗಾಗಲೇ ಏನು ಇವರು ಆರೋಪ ಮಾಡ್ತಿದ್ರು ಅಂದ್ರೆ ನಮ್ಗೆ ಹಣ ಬಂದಿಲ್ಲ ಅಂತ, ಇವರು ಯಾವುದೇ ಅಂದ್ರೆ ಈಗ ನಿನ್ನೆ 40 ಲಕ್ಷ ಹಣ ರಿಲೀಸ್ ಆಗಿದೆ, ಆದ್ರೆ ಇವತ್ತು ನಾಳೆ ನಾಡಿದ್ದು 3 ದಿನದಿಂದ ಬ್ಯಾಂಕ್ ರಜಾ ಇದೆ. ಸೊ ಹಾಗಾಗಿ ನಾವು ಯಾವುದು ಅಮೌಂಟ್ ಪೇಮೆಂಟ್ ಮಾಡಿಲ್ಲ, ಅವರು ಬಿಲ್ ಅನ್ನ ಕೊಟ್ಟ ಕೂಡಲೇ ನಾವು ಹಣ ರಿಲೀಸ್ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಿರುವಂತದ್ದು. ಶರತ್, ಎಸ್, ಫೈನ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ADC ಜಗದೀಶ್ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ADC ಜಗದೀಶ್ ಅಲ್ಲ, DC ಜಗದೀಶ್ ಜಾಯ್ನ್ ಆಗಿದ್ದೇನೆ. ಎಸ್ ಸರ್ ಸರ್ ನಮಸ್ತೆ. ಈ ಕರಗ ಉತ್ಸವಕ್ಕೆ BPMP ಇಂದ ನಿನ್ನೆ ನಮಗೆ 40 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ. ಬಂದಿದ್ಯಾ ಸರ್? ಹಾಗಾಗಿ ಹೌದು, ಬಂದಿದೆ, ಹಣ ಬಂದಿದೆ. ಓಕೆ, ಈಗೇನು ತಯಾರಿ ಮಾಡಬೇಕು, ADC ಅವ್ರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿ ಆ ಟೀಮ್ ಸರಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕರಗಕ್ಕೆ ಯಾವುದೇ ರೀತಿಯ ಕೊರತೆ ಆಗ್ಬಾರ್ದು, ಆ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದೀವಿ. ಈ 40 ಲಕ್ಷ ರೂಪಾಯಿ ಜೊತೆಗೆ ಇನ್ನೂ ಸಹ BBMP ಇಂದ ಕೊಡೋದಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕರಗಕ್ಕೆ ಹಣ ಇಲ್ಲ ಅಂತ ಆಗ್ಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ. ಹಾಗಾಗಿ ಕರಗ ಮಹೋತ್ಸವನ ಯಶಸ್ವಿಯಾಗಿ ನಡೆಸೋದು ಇದು ಸರ್ಕಾರದ ಆದ್ಯತೆ. ಹಾಗಾಗಿ ನಾವು ಅದನ್ನ ಮಾಡ್ತೇವೆ. ಈ ಪೇಮೆಂಟ್ ಪ್ರೊಸೀಜರ್ಸ್ ಎಲ್ಲ ಹಿಂಗಿರುತ್ತೆ ಸರ್ ಇದರಲ್ಲಿ? ಈಗೇನಾಗಿದೆ, ನಾವೆಲ್ಲವನ್ನ ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಕರೆದು ಏಜೆನ್ಸಿಯನ್ನ ಫೈನಲ್ ಮಾಡಿದ್ವಿ, ಅವ್ರ ಜೊತೆ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಇದೆಲ್ಲ ಕರಗ ಉತ್ಸವ ಮುಗಿದ ತಕ್ಷಣ ಅವರಿಗೆ ಪೇಮೆಂಟ್ ಕೊಡುವಂತ ಕೆಲಸವನ್ನ ನಾವು ಸರ್ಕಾರದ ವತಿಯಿಂದ ಇವತ್ತು ಪೇಮೆಂಟ್ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಬಟ್ ಈ ಗ್ಯಾಪ್ ಅಲ್ಲಿ ಇದು ಗೊಂದಲ ಸೃಷ್ಟಿ ಆಗೋಯ್ತು, ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಸ್ವಲ್ಪ ಪ್ಯಾನಿಕ್ ಆಗೋಯ್ತು ಅಂತ ಅನ್ಸುತ್ತೆ ಇಲ್ಲಿ. ಇಲ್ಲ, ಏನ್ ಗೊಂದಲ ಇಷ್ಟನೇ. ಲಾಸ್ಟ್ ಟೈಮ್ ಸ್ವಲ್ಪ ಇಒಗೆ ಹಣ ಬಿಡುಗಡೆ ಮಾಡಿ, ಯಾವುದೇ ಹಣ ಇಒಗೆ ಬರುತ್ತೆ, ಕಮಿಟಿ ಮ್ಯಾನೇಜ್ಮೆಂಟ್ ಗೆ ಹೋಗೋದಿಲ್ಲ. ಲಾಸ್ಟ್ ಇಯರ್ ಸ್ವಲ್ಪ ಹಣವನ್ನ ಕಮಿಟಿ ಮ್ಯಾನೇಜ್ಮೆಂಟ್ ಬಿಡುಗಡೆ ಆಗಿದ್ರಿಂದ ಸ್ವಲ್ಪ ಗೊಂದಲ ಆಗಿತ್ತು. ಈ ಸಲ ಹಣವನ್ನ ಯಾರಿಗೆ ಬಿಡಬೇಕು, ಬಿಡುಗಡೆ ಮಾಡ್ಬೇಕಂತ BPMP ಅವ್ರನ್ನ ಕೇಳಿದಾಗ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀವಿ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ADC ಮತ್ತೆ ತಂಡವನ್ನು ರಚನೆ ಮಾಡಿ ಎಲ್ಲವನ್ನ ಟೆಂಡರ್ ಕರೆದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಿಲ್ ಪೇಮೆಂಟ್ ಮಾಡೋದು ನಿಧಾನವಾಗಿ ಆಗುತ್ತೆ, ಎಲ್ಲ ಕೆಲಸ ಆದ್ಮೇಲೆ ನಾವು ಬಿಲ್ ಪೇಮೆಂಟ್ ಮಾಡೋದ್ರಿಂದ ಅದಕ್ಕೆ ಯಾವುದೇ ಅಡಚಣೆ ಆಗುತ್ತಿಲ್ಲ. ಓಕೆ, ಎಸ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದಿಷ್ಟು ಓವರಾಲ್ ಆಗಿ ADC ಜಗದೀಶ್ ಅವರು ಪವರ್ ಟಿವಿ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿರೋದು. ದುಡ್ಡಾಗ್ಲೇ ಬಂದಿದೆ, 40 ಲಕ್ಷ ರೂಪಾಯಿ ಹಣ ಬಂದಿದೆ. ಜೊತೆಗೆ ಎಲ್ಲ ಮಹೋತ್ಸವ, ಈ ಜಾತ್ರಾ ಮಹೋತ್ಸವ, ಕರಗ ಮಹೋತ್ಸವ ಆದ ನಂತರ ಅದಕ್ಕೆ ಏನೇನು ಖರ್ಚು ವೆಚ್ಚಗಳಾಗಿದ್ದಾವೆ ಅದನ್ನ ಬಿಲ್ ಪೇಮೆಂಟ್ ಅನ್ನ ಅತಿ ಶೀಘ್ರದಲ್ಲೇ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ರು.